ನಮಸ್ಕಾರ ವೀಕ್ಷಕರೇ ನಮ್ಮ ಸಮಾಜ ಎಷ್ಟು ಸುಂದರವಾಗಿದೆಯಲ್ವಾ? ಆದರೆ ಕೆಲವು ಕಿಡಿಗೇಡಿಗಳ ಕೃತ್ಯದಿಂದ, ಅವರ ವಿಕೃತ ಮನಸ್ಥಿತಿಯಿಂದ ಇಡೀ ಸಮಾಜದ ನೆಮ್ಮದಿ, ಶಾಂತಿ ಮತ್ತು ಸುವ್ಯವಸ್ಥೆ ಹಾಳಾಗಿ ಹೋಗಿಬಿಡ್ತಾ ಇದೆ. ಕ್ಷಣಾರ್ಧದಲ್ಲಿ ಇಡೀ ಸಮಾಜ ಎರಡು ಭಾಗವಾಗಿ ಒಡೆದು ಹೋಗುವ ಆತಂಕ ಎದುರಾಗ್ತಾ ಇದೆ. ಈ ಮಾತನ್ನ ಇವತ್ತು ಇಷ್ಟು ಗಂಭೀರವಾಗಿ ಹೇಳೋದಕ್ಕೆ ಪ್ರಮುಖ ಕಾರಣ ಬಾಗಲಕೋಟೆಯಲ್ಲಿ ಇತ್ತೀಚೆಗೆ ನಡೆದಂತಹ ಒಂದು ಘಟನೆ. ಈಗಾಗಲೇ ನಿಮ್ಮಲ್ಲಿ ಸಾಕಷ್ಟು ಮಂದಿ ಬಾಗಲಕೋಟೆಯ ಈ ಇನ್ಸಿಡೆಂಟ್ ಬಗ್ಗೆ ಸುದ್ದಿ ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ಗಮನಿಸಿರ್ತೀರಿ. ಆದರೆ ಕೇವಲ ಮೇಲ್ನೋಟಕ್ಕೆ ಕಂಡ ಘಟನೆಯ ಆಚೆಗೆ ಅಡಗಿರುವ ಅಸಲಿ ಸತ್ಯ ಏನು? ಆ ಕಲ್ಲೆಸೆತದ ಹಿಂದಿರುವ ಮನಸ್ಥಿತಿ ಏನು? ಬಡವರ ಹೊಟ್ಟೆ ಮೇಲೆ ಹೊಡೆಯುವವರು ಯಾರು? ಇವೆಲ್ಲವನ್ನ ಎಳೆಯಾಗಿ ಅತ್ಯಂತ ಕೂಲಂಕುಷವಾಗಿ, ಕುತೂಹಲಕಾರಿಯಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಆದರೆ ಅದಕ್ಕಿಂತ ಮುಂಚೆ, ಈ ಕಲ್ಲು ತೂರಾಟ ಎಷ್ಟು ಸರಿ? ಈ ಕಲ್ಲು ತೂರಾಟದ ಹಿಂದಿರೋ ಆ ಕಾಣದ ಕೈಗಳು ಯಾವುವು? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ವೀಕ್ಷಕರೇ, ಬಾಗಲಕೋಟೆಯ ಒಂದು ಭಾಗದಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ಶಿವಾಜಿ ಜಯಂತಿಯ ಆಚರಣೆ ನಡೀತಾಗಿತ್ತು. ಸಂಜೆ ಸುಮಾರು 5 ಗಂಟೆ ಹೊತ್ತಿಗೆ ಒಂದು ಪ್ರಮುಖ ಸರ್ಕಲ್ನಿಂದ ಬೃಹತ್ ಮೆರವಣಿಗೆ ಆರಂಭವಾಗುತ್ತೆ. ದೊಡ್ಡದಾಗಿ ಛತ್ರಪತಿ ಶಿವಾಜಿ ಮಹಾರಾಜರ ಭಾವಚಿತ್ರವನ್ನು ಇಟ್ಟುಕೊಂಡು ನೂರಾರು ಹಿಂದೂ ಯುವಕರು, ಹಿಂದೂ ಕಾರ್ಯಕರ್ತರು ಬಹಳ ಉತ್ಸಾಹದಿಂದ ಮೆರವಣಿಗೆ ಹೊರಟಿದ್ರು. ಎಲ್ಲೆಡೆ ಡಿಜೆ ಸೌಂಡ್ಸ್, ಯುವಕರ ನೃತ್ಯ, ಹಬ್ಬದ ವಾತಾವರಣ ಮನೆ ಮಾಡಿತು. ವಿವಿಧ ಪ್ರದೇಶಗಳಲ್ಲಿ ಸಾಗಿದ ಈ ಮೆರವಣಿಗೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದಿರಲಿಲ್ಲ. ಎಲ್ಲರೂ ತಮ್ಮದೇ ಆದ ಸಂಭ್ರಮಾಚರಣೆಯಲ್ಲಿ ತೊಡಗಿಕೊಂಡಿದ್ರು. ಪೊಲೀಸ್ ಇಲಾಖೆ ಕೂಡ ಅತ್ಯಂತ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಲಾಗಿತ್ತು. ಸೂಕ್ಷ್ಮ ಪ್ರದೇಶಗಳು ಎಲ್ಲೆಲ್ಲಿದ್ದಾವೆ ಅನ್ನೋದನ್ನ ಮೊದಲೇ ಗುರುತಿಸಿಕೊಂಡು ಅಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನ ಒದಗಿಸಲಾಗಿತ್ತು. ಪ್ರತಿಯೊಂದು ಕಡೆಯೂ ತಪಾಸಣೆ ನಡೆಸಿ ಮೆರವಣಿಗೆ ಸುಗಮವಾಗಿ ಸಾಗುವಂತೆ ಎಲ್ಲಾ ಕಡೆ ನೋಡಿಕೊಳ್ಳಲಾಗಿತ್ತು. ಮೆರವಣಿಗೆ ಹೀಗೆ ಶಾಂತಿಯುತವಾಗಿ ಮುಂದೆ ಸಾಗ್ತಾ ಇದ್ದಾಗ ರಾತ್ರಿ ಸುಮಾರು 10 ಗಂಟೆ 6 ನಿಮಿಷದ ಸಮಯ ಆಗಿರಬಹುದು. ಮೆರವಣಿಗೆ ಕಿಲ್ಲಾ ಓಣಿ ಎನ್ನುವ ಪ್ರದೇಶವನ್ನ ಪ್ರವೇಶ ಮಾಡುತ್ತೆ. ಅಲ್ಲಿಯೇ ಇರುವುದು ಪಂಕಾ ಮಸೀದಿ ಮತ್ತು ಆ ಮಸೀದಿಯ ಸರ್ಕಲ್. ಪೊಲೀಸ್ ಇಲಾಖೆಗೆ ಇದು ಸೂಕ್ಷ್ಮ ಪ್ರದೇಶ ಅನ್ನೋದು ಮೊದಲೇ ಗೊತ್ತಿದ್ದ ಕಾರಣ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ SP ಆಗಿರುವಂತಹ ಸಿದ್ಧಾರ್ಥ ಗೋಯಲ್ ಅವರು ಖುದ್ದಾಗಿ ತಮ್ಮ ಪೊಲೀಸ್ ಪಡೆಯೊಂದಿಗೆ ಆ ಮಸೀದಿಯ ಬಳಿ ಮುಂಚಿತವಾಗೇ ಬಂದು ನಿಂತುಕೊಂಡಿದ್ರು. ಆದರೆ ಅಲ್ಲಿ ಒಂದು ಅಚ್ಚರಿಯ ದೃಶ್ಯವಿತ್ತು. ಮೆರವಣಿಗೆ ಬರುವ ಸ್ವಲ್ಪ ಸಮಯದ ಮುಂಚೆಯೇ ಆ ಪಂಕಾ ಮಸೀದಿಯ ಆವರಣದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಮುಸಲ್ಮಾನ್ ಯುವಕರು ಜಮಾಯಿಸಿದ್ರು. ವೀಕ್ಷಕರೇ, ಇಲ್ಲಿ ನಾವು ಗಮನಿಸಬೇಕಾದಂತಹ ಪ್ರಮುಖ ಪ್ರಶ್ನೆ ಒಂದಿದೆ. ಕೆಲವೊಮ್ಮೆ ಆಕಸ್ಮಿಕವಾಗಿ 2 ಗುಂಪುಗಳ ನಡುವೆ ಮಾತಿನ ಚಕಮಕಿ ನಡೆದು ಗಲಾಟೆಯಾಗ್ಬಿಡತ್ತೆ. ಅದನ್ನು ನಾವು ಪೂರ್ವ ನಿಯೋಜಿತ ಅಥವಾ ಉದ್ದೇಶಪೂರ್ವಕ ಅಂತ ಹೇಳೋದಕ್ಕೆ ಬರೋದಿಲ್ಲ. ಆದರೆ ಮೆರವಣಿಗೆ ಬರುವ ಹೊತ್ತಿಗೆ ಸರಿಯಾಗಿ ರಾತ್ರಿಯ ಸಮಯದಲ್ಲಿ ಅಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಯುವಕರು ಆ ಮಸೀದಿಯಲ್ಲಿ ಯಾಕೆ ಜಮಾಯಿಸಿದ್ರು? ಮಸೀದಿಗೆ ಯಾರು ಬೇಕಾದರೂ ಹೋಗಬಹುದು, ಅದು ಅವರ ಪ್ರಾರ್ಥನಾ ಸ್ಥಳ. ಆದರೆ ಆ ನಿರ್ದಿಷ್ಟ ಸಮಯದಲ್ಲಿ ಮೆರವಣಿಗೆ ಬರುವ ಮಾರ್ಗದಲ್ಲಿಯೇ ಇಷ್ಟೊಂದು ಜನ ಸೇರಿದ್ದರ ಹಿಂದಿನ ಉದ್ದೇಶ ಏನು? ಈ ಪ್ರಶ್ನೆಗಳು ಇದೊಂದು ಆಕಸ್ಮಿಕ ಘಟನೆಯಲ್ಲ, ಬದಲಾಗಿ ಪೂರ್ವ ನಿಯೋಜಿತ ಸಂಚು ಇರಬಹುದು ಅನ್ನುವಂತಹ ಬಲವಾದ ಅನುಮಾನಗಳನ್ನು ಹುಟ್ಟುಹಾಕ್ತಾಗಿದೆ. ಇನ್ನೇನು ಮೆರವಣಿಗೆ ಮುಕ್ತಾಯಗೊಳ್ಳೋದಕ್ಕೆ 5 ರಿಂದ 10 ನಿಮಿಷ ಬೇಕಾಗಿತ್ತಷ್ಟೇ. ಎಲ್ಲವೂ ಸುಖಾಂತ್ಯ ಕಾಣುವ ಹೊಸ್ತಿಲಲ್ಲಿತ್ತು. ಮೆರವಣಿಗೆ ಪಂಕಾ ಮಸೀದಿಯ ಮುಂಭಾಗಕ್ಕೆ ಬರ್ತಾ ಇದ್ದಂತೆ ಮಸೀದಿಯ ಆವರಣದಲ್ಲಿದ್ದ ಯುವಕರು ಡಿಜೆ ಸೌಂಡ್ಗೆ ಆಕ್ಷೇಪ ವ್ಯಕ್ತಪಡಿಸೋದಕ್ಕೆ ಶುರು ಮಾಡ್ತಾರೆ. ಮಸೀದಿ ಎದುರು ಡಿಜೆ ಹಾಕಬೇಡಿ, ಇಲ್ಲಿ ಮೆರವಣಿಗೆ ಮಾಡಬೇಡಿ ಅನ್ನೋದು ತಗಾದೆ ಶುರುವಾಗತ್ತೆ. ಇದು ಯಾರಿಗೂ ಸೇರಿದ ಖಾಸಗಿ ರಸ್ತೆಯಲ್ಲ, ಇದು ಸಾರ್ವಜನಿಕರ ರಸ್ತೆ. ನಾಳೆ ಬೇರೆ ಯಾವುದೇ ಸಮುದಾಯದವರು ಕೂಡ ಇದೇ ರಸ್ತೆಯಲ್ಲಿ ಮೆರವಣಿಗೆ ಮಾಡಬಹುದು, ಅದು ಅವರ ಹಕ್ಕು. ನಾಳೆ ನೀವು ಕೂಡ ಮೆರವಣಿಗೆ ಮಾಡಬಹುದು, ಅದು ನಿಮ್ಮ ಹಕ್ಕು. ಆದರೆ ಇಲ್ಲೇ ಸಣ್ಣದಾಗಿ ಮಾತಿನ ಚಕಮಕಿ ಶುರುವಾಗತ್ತೆ. ಪೊಲೀಸರು ಪರಿಸ್ಥಿತಿಯನ್ನು ಹತೋಟಿಗೆ ತರೋದಕ್ಕೆ ಹರಸಾಹಸ ಪಡ್ತಾರೆ. ಇದೇ ಹೊತ್ತಿಗೆ ಮಸೀದಿಯ ಒಳಗಡೆಯಿಂದ ಒಂದು ಚಪ್ಪಲಿ ತೂರಿ ಬಂದು ಮೆರವಣಿಗೆಯ ಮೇಲೆ ಬೀಳುತ್ತೆ. ಒಂದು ಚಪ್ಪಲಿ ಬಿದ್ದಾಗ ಯಾವುದೋ ಆಕಸ್ಮಿಕ ಕಿಕ್ಕಿರಿದ ಜನಸಂದಣಿಯಲ್ಲಿ ಏನೋ ಆಯಿತು ಅಂತ ಸುಮ್ಮನಾಗುವಷ್ಟರಲ್ಲಿ ಅದೇ ಮಸೀದಿಯ ಆವರಣದಿಂದ 2 ದೊಡ್ಡ ಕಲ್ಲುಗಳು ರಭಸವಾಗಿ ತೂರಿ ಬಂದ್ವು. ಅದೃಷ್ಟವಶಾತ್ ಈ ಕಲ್ಲುಗಳು ಮೆರವಣಿಗೆಯಲ್ಲಿದ್ದ ಯುವಕರ ತಲೆಗೆ ಬೀಳಲಿಲ್ಲ. ಬದಲಾಗಿ ಪರಿಸ್ಥಿತಿ ನಿಯಂತ್ರಿಸ್ತಾ ಇದ್ದ ಸಾಕ್ಷಾತ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ SP ಸಿದ್ಧಾರ್ಥ ಗೋಯಲ್ ಅವರ ತಲೆಗೆ ಬಂದು ಬೀಳುತ್ತೆ. ಆ ಕಲ್ಲಿನ ರಭಸ ಎಷ್ಟಿತ್ತಂದರೆ SP ಅವರ ತಲೆಯಿಂದ ರಕ್ತ ಚಿಮ್ಮಿ ಅವರ ಖಾಕಿ ಸಮವಸ್ತ್ರ ಮೇಲೆಲ್ಲ ರಕ್ತ ಸುರಿಯೋದಕ್ಕೆ ಪ್ರಾರಂಭವಾಗುತ್ತೆ.
ಇಬ್ಬರು ಪೊಲೀಸ್ ಕಾನ್ಸ್ಟೇಬಲ್ಗಳಿಗೂ ಓರ್ವ ಹಿಂದೂ ಕಾರ್ಯಕರ್ತನಿಗೆ ಗಾಯಗಳಾಗತ್ತೆ. ಆರಂಭದಲ್ಲಿ ಇದು ಎಲ್ಲಿಂದ ಬಂತ್ ಕಲ್ಲು, ಯಾರು ಎಸೆದ್ರು ಅನ್ನೋದು ಗೊಂದಲ ಇತ್ತು. ಪೊಲೀಸರು ಮೊದಲೇ ಮಸೀದಿಯನ್ನ ತಪಾಸಣೆ ಮಾಡಿರಲಿಲ್ವಾ, ಕಲ್ಲುಗಳನ್ನು ಅಲ್ಲಿ ಸಂಗ್ರಹಿಸಿ ಇಡಲಾಗಿತ್ತ ಅನ್ನೋ ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಏಳುತ್ತಾ ಇದ್ದಾವೆ. ಇದಕ್ಕೆ ಸ್ವತಃ SP ಸಿದ್ಧಾರ್ಥ್ ಗೋಯಲ್ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. CCTV ದೃಶ್ಯಾವಳಿಗಳು ಮತ್ತು ತನಿಖೆಯ ಆಧಾರದ ಮೇಲೆ ತಿಳಿದು ಬಂದಿದ್ದೇನೆಂದರೆ, ಮಸೀದಿಯ ಆವರಣದಲ್ಲಿ ಒಂದು ಶೂ ಯಾರ್ಡ್ ಅಂದರೆ ಚಪ್ಪಲಿ ಇಡುವ ಸ್ಟ್ಯಾಂಡ್ ಇತ್ತು. ಕಿಡಿಗೇಡಿಗಳು ಮೊದಲು ಅದೇ ರ್ಯಾಕ್ನಿಂದ ಚಪ್ಪಲಿಯನ್ನು ತೆಗೆದು ಎಸೆದಿದ್ದಾರೆ. ಆ ಶೂ ರ್ಯಾಕ್ ಬ್ಯಾಲೆನ್ಸ್ ತಪ್ಪದೇ ಇರಲಿ, ಕೆಳಗಡೆ ಬೀಳದೇ ಇರಲಿ ಅಂತ ಅದರ ಕೆಳಗಡೆ ಅಂದರೆ ಶೂ ರ್ಯಾಕ್ನ ಕೆಳಗಡೆ 2 ಕಲ್ಲುಗಳನ್ನು ಆಸರಿಯಾಗಿ ಇಡಲಾಗಿತ್ತು. ಕಲ್ಲುಗಳನ್ನು ಹುಡುಕಿದ ಕಿಡಿಗೇಡಿಗಳು ಅದೇ ಶೂ ರ್ಯಾಕ್ನ ಕಲ್ಲುಗಳನ್ನು ತೆಗೆದು ಗುಂಪುಗಳ ಕಡೆಗೆ ಎಸೆದಿದ್ದಾರೆ. ಈ ಕೃತ್ಯ ಎಸಗಿದ ಕಿಡಿಗೇಡಿ ತನ್ವೀರ್ ಎನ್ನುವುದು ಈಗ ಸ್ಪಷ್ಟವಾಗಿದೆ. ಪೊಲೀಸರು ತಮ್ಮ ಗಾಯವನ್ನು ಲೆಕ್ಕಿಸದೆ ಪರಿಸ್ಥಿತಿ ಕೈ ಮೀರದಂತೆ ನೋಡಿಕೊಂಡು ಗುಂಪನ್ನು ಚದುರಿಸಿದ್ದಾರೆ. ಎಲ್ಲರೂ ತಮ್ಮ ತಮ್ಮ ಮನೆಗಳತ್ತ ತೆರಳುತ್ತಾರೆ. ಘಟನೆ ಮುಗೀತು ಅಂತ ಎಲ್ಲರೂ ನಿಟ್ಟುಸಿರು ಬಿಡುವಷ್ಟರಲ್ಲಿ ರಾತ್ರಿಯ ಕತ್ತಲಲ್ಲಿ ಮತ್ತೊಂದು ಕ್ರೂರ ಕೃತ್ಯ ನಡೆದು ಹೋಗುತ್ತೆ. ಸ್ವಲ್ಪ ದೂರದಲ್ಲಿರುವ ಮಾರುಕಟ್ಟೆ ಪ್ರದೇಶದಲ್ಲಿ ಬಡ ವ್ಯಾಪಾರಿಗಳು ತಮ್ಮ ತರಕಾರಿ ಹಣ್ಣುಗಳ ತಳ್ಳೋ ಗಾಡಿಗಳನ್ನು ನಿಲ್ಲಿಸಿ ಹೋಗಿದ್ರು. ಮಧ್ಯರಾತ್ರಿ ಬಂದ ಕೆಲವೊಂದಿಷ್ಟು ದುಷ್ಕರ್ಮಿಗಳು ಆ ತಳ್ಳು ಗಾಡಿಗಳಿಗೆ ಬೆಂಕಿ ಹಚ್ಚಿ ಸುಟ್ಟು ಕರಕಲು ಮಾಡಿರುತ್ತಾರೆ. ವೀಕ್ಷಕರೇ, ಮರುದಿನ ಬೆಳಗ್ಗೆ ಆ ವ್ಯಾಪಾರಿಗಳ ಆಕ್ರಂದನ ನೋಡಿದರೆ ಕರಳು ಚುರ್ರನ್ನತ್ತೆ. ಆ ತಳ್ಳೋ ಗಾಡಿಗಳನ್ನು ಕಳೆದುಕೊಂಡವರಲ್ಲಿ ಹಿಂದೂ ವ್ಯಾಪಾರಿಗಳಿದ್ದು ಮತ್ತು ಮುಸ್ಲಿಂ ವ್ಯಾಪಾರಿಗಳಿದ್ದು ಇದ್ವು. ನಾವು ಎಲ್ಲರೂ ಅಣ್ತಮ್ಮಂದಿರಂಗೆ ಒಟ್ಟಾಗಿ ವ್ಯಾಪಾರ ಮಾಡ್ಕೊಂಡಿದ್ವಿ. ಯಾರು ಈ ಕೆಲಸ ಮಾಡಿದ್ದು, ಈ ಹೊಟ್ಟೆ ಮೇಲೆ ಹೊಡೆಯುವಂತಹ ಪಾಪಿಗಳು ಯಾರು ಅಂತ ಕಣ್ಣೀರು ಹಾಕ್ತಾ ಇದ್ರು. ಇದೇ ನೋಡಿ ಸಮಾಜದ ದುರಂತ. ಕಿಡಿಗೇಡಿಗಳು ಬೆಂಕಿ ಹಚ್ಚೋದು ತಮ್ಮ ಸ್ವಾರ್ಥಕ್ಕಾಗಿ, ಆದರೆ ಅದರಲ್ಲಿ ಸುಟ್ಟು ಕರಕಲಾಗೋದು ತಮ್ಮ ಅಮಾಯಕ ಬಡವರ ಬದುಕು. ಇಂಥ ರಾಕ್ಷಸ ಮನಸ್ಥಿತಿಯವರು ಮನುಷ್ಯರಾಗುವುದಕ್ಕೆ ನಾಲಾಯಕರು. ಈಗ ಬರೋಣ ಅತಿ ಮುಖ್ಯವಾದ ಪಾಯಿಂಟ್ಗೆ. ಯಾಕೆ ಇಂಥ ಮನಸ್ಥಿತಿ ಬೆಳೀತಾಗಿದೆ? ಇನ್ನೊಂದು ಸಮುದಾಯವನ್ನು ವೈರಿಗಳಂತೆ ನೋಡಬೇಕು ಅಂತ ಅವರ ತಲೆಗೆ ವಿಷ ಬೀಜ ಬಿತ್ತುತ್ತಾ ಇರೋರು ಯಾರು? ಇದರ ಮೂಲ ಇರೋದೇ ಓಲೈಕೆ ರಾಜಕಾರಣದಲ್ಲಿ. ನಾವೆಲ್ಲರೂ ರಾಜಕಾರಣಿಗಳಿಗೆ ಬೈತೇವೆ, ಅವರು ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡ್ತಾರಂತ. ಆದರೆ ಅವರಿಗೆ ಈ ಅವಕಾಶ ಮಾಡಿಕೊಡ್ತಾ ಇರೋರು ಯಾರು? ಇಂಥ ಕಿಡಿಗೇಡಿಗಳೇ ಅಲ್ವಾ? ಒಂದು ಸರ್ಕಾರ ಬಂದಾಗ ಒಂದು ಗುಂಪಿಗೆ ಇದು ನಮ್ಮದೇ ಸರ್ಕಾರ, ನಾವು ಏನು ಮಾಡಿದ್ರೂ ನಡೆಯುತ್ತೆ ಅನ್ನೋ ಅಹಂಕಾರ. ಇನ್ನೊಂದು ಸರ್ಕಾರ ಬಂದಾಗ ಮತ್ತೊಂದು ಗುಂಪಿಗೆ ಅದೇ ಅಹಂಕಾರ. ಎಲ್ಲಿ ಬೇಕಾದರೂ ಬೆಂಕಿ ಹಚ್ಚಬಹುದು, ಕಲ್ಲು ತೂರಾಟ ಮಾಡುವುದು, ಪೊಲೀಸ್ ಸ್ಟೇಷನ್ಗೆ ನುಗ್ಗೋದು, ಇಷ್ಟೆಲ್ಲ ಮಾಡಿದ್ರೂ ಕೆಲವೇ ದಿನಗಳಲ್ಲಿ ಅವರ ಮೇಲಿನ ಕೇಸ್ಗಳು ರದ್ದಾಗ್ಬಿಡುತ್ತವೆ ಅನ್ನೋದು ಧೈರ್ಯ. ಈ ನಿರ್ಭಯತೆಯೇ ಇಂತಹ ಘಟನೆಗಳಿಗೆ ಮೂಲ ಕಾರಣ. ನಮ್ಮ ಸಮಾಜದ ವಾಸ್ತವಿಕತೆ ಇಷ್ಟೊಂದು ಕಹಿಯಾಗಿದೆ. ಸದ್ಯಕ್ಕೆ ಕಲ್ಲು ತೂರಾಟ ಮಾಡಿದ A1 ಆರೋಪಿ ತನ್ವೀರ್ ಸೇರಿದಂತೆ ಒಟ್ಟು 8 ಜನರನ್ನ ಪೊಲೀಸರು ಈಗಾಗಲೇ ಬಂಧನ ಮಾಡಿದ್ದಾರೆ. ಆದರೆ ಕೇವಲ ಬಂಧಿಸಿ ಜೈಲಲ್ಲಿ ಇಟ್ಟು ಊಟ ಹಾಕಿದ್ರೆ ಸಾಲದು. ಇಂತಹ ದುಷ್ಕೃತ್ಯ ಎಸಗಿದವರಿಗೆ ಭವಿಷ್ಯದಲ್ಲಿ ಕಲ್ಲೆತ್ತಲು 100 ಬಾರಿ ಯೋಚನೆ ಮಾಡುವಂತಹ ಕಠಿಣ ಕಟ್ಟುನಿಟ್ಟಾದ ಕಾನೂನು ಕ್ರಮ ಇವರ ಮೇಲೆ ಜರುಗಬೇಕು. ಅದೇ ರೀತಿ ಈ ಯುವಕರ ತಲೆಗೆ ದ್ವೇಷದ ಬೀಜ ಬಿತ್ತುತ್ತಾ ಇರುವ ಈ ಕಾರಣದ ಕೈಗಳು ಆ ಮಾಸ್ಟರ್ ಮೈಂಡ್ಗಳನ್ನು ಪತ್ತೆ ಹಚ್ಚಿ ಮಟ್ಟ ಹಾಕಬೇಕು. ಇಲ್ಲದಿದ್ರೆ ಈ ಬೆಂಕಿ ಬಾಗಲಕೋಟೆಯಿಂದ ಬೇರೆ ಊರುಗಳಿಗೂ ಕೂಡ ಹರಡೋ ಅಪಾಯ ಇದೆ. ವೀಕ್ಷಕರೇ, ನಾವು ಎಚ್ಚೆತ್ತುಕೊಳ್ಬೇಕಾದ ಸಮಯ ಬಂದಿದೆ. ರಾಜಕಾರಣಿಗಳ ಬೇಳೆ ಬೇಯಿಸಿಕೊಳ್ಳಲು ನಾವು ದಾಳವಾಗಬಾರದು. ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆ. ನಿಮಗೇನನ್ಸುತ್ತೆ? ಇಂಥ ಕಿಡಿಗೇಡಿಗಳಿಗೆ ಯಾವ ರೀತಿ ಶಿಕ್ಷೆ ಕೊಡಬೇಕು? ಓಲೈಕೆ ರಾಜಕಾರಣವೇ ಇಂತಹ ಘಟನೆಗಳಿಗೆ ಪ್ರಮುಖ ಕಾರಣ ಅಂತ ನಿಮಗೇನಾದರೂ ಅನಿಸುತ್ತಾ? ಅದರಲ್ಲೂ ಈ ರಾಜಕಾರಣಿಗಳ ಬಗ್ಗೆ ನಿಮಗೇನನ್ಸುತ್ತೆ? ಧರ್ಮವನ್ನು ಮುಂದಿಟ್ಟುಕೊಂಡು ಧರ್ಮದ ಹೆಸರಲ್ಲಿ ವೋಟ್ ಒತ್ತಿಸ್ಕೊಳ್ತಾ ಇರುವಂತಹ ನಾಯಕರ ಬಗ್ಗೆ ನಿಮಗೇನನ್ಸುತ್ತೆ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.